ನೀನು ಆ ಜಾತಿಗೆ ಸೇರುವವಳು. ಇಷ್ಟಾದ ಮೇಲೂ ನಂಬಬೇಕು ಅಂತ ಹೇಳ್ತೀಯ. ನಿನ್ನಂತವಳನ್ನು ನಂಬುವುದಲ್ಲ. ಅರೆ ಕ್ಷಣವೂ ಇಲ್ಲಿ ನಿಲ್ಬೇಡ. ನಿಂತೆಂತಾದ್ರೂ ನಂಬಿಕೆ ಹೋಯ್ತು. ಬ್ರಾಹ್ಮಣರ ಮಾತನ್ನು ಕೇಳಲ್ಲ. ನಿಮ್ಮಿರುವರ ನಡುವೆ ನಡೆಯುವ ವಾದ ವಿವಾದವನ್ನು ನಾನು ಕುಳಿತಲ್ಲೇ ಆಲಿಸ್ತಾ ಇದ್ದೆ. ಪ್ರಾರಂಭದಲ್ಲಿ ವಿಘ್ನ ಇದೆ. ನಿಮ್ಮ ಈರುವರ ಕುಂಡಲಿ ಅನ್ನೋದು ಬಹಳ ಹೊಂದಾಣಿಕೆ ಇದೆ. ಅವಳ ಕೈ ಹಿಡಿದ ಮೇಲೆ ನಿನಗೆ ಮುಂದೆ ರಾಜಯೋಗ ಎನ್ನುವುದು ಒಂದರ ಮೇಲೆ ಒಂದು ಬರ್ತದೆ. ಹಾಗೆ ಸಂಪತ್ತಿನಲ್ಲಿ ಕುಬೇರನನ್ನು ಮೀರಿಸುವಂತ ಯೋಗ ಬರ್ತದೆ ಇವಳ ಕೈ. ನಿಮ್ಮ ಜ್ಯೋತಿಷ್ಯವನ್ನು ನಾನು ನಂಬಬೇಕು. ಒಂದು ಮಾತು ಹೇಳ್ತೇನೆ ಕೇಳಿ. ಎಲ್ಲ ಕೂಟಗಳಿಗಿಂತಲೂ ಮನೋಕೂಟವೇ ಶ್ರೇಷ್ಠವಾದದ್ದು. ಉಳಿದೆಲ್ಲ ಕೂಟಗಳು ಸೇರಬಹುದು, ಆದ್ರೆ ಮನೋಕೂಟ ಸೇರಲಿಲ್ಲ ಅಂತ ಆದ್ರೆ ಆ ಸಂಸಾರ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಮತ್ತು ಹೇಳ್ತೇನೆ ಕೇಳಿ, ಗಂಡ ಹೆಂಡತಿಯರು ಪ್ರೀತಿ ಇಲ್ಲದೆ ಬದುಕಬಹುದು, ಆದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲದೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಟ್ಟ ಭೀಷ್ಮನ ಬೆರಕು ಬಂದ ತರುಣಿಯರ ಕೇಳುತ್ತಲೆಂದಳು ಪರರ ಸ್ಪರ್ಶವ ಕೈಯಲ್ಲಿ. ಪರರ ಸ್ಪರ್ಶವ ಕೈಯಲ್ಲಿಲ್ಲ. ಉರುದರದ ನಂಬಿಕೆ ಪ್ರಮಾಣವ ಕೈಯಬಹುದು. ಉರುದರದ ನಂಬಿಕೆ ಪ್ರಮಾಣವ ಕೈಯಬಹುದು. ಇನ್ನೊಮ್ಮೆ ಅಂತಹ ಮಾತನ್ನಾಡಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮೊದಲೇ ಗೊತ್ತಿರಬೇಕಿತ್ತು ನಿನಗಿದು. ನಾನೊಬ್ಬಳು ಶೀಲವಂತಿರು ಹೇಗೆ ನಿರೂಪಿಸುವುದು? ಯಾವುದನ್ನೇ ಆಗಲಿ ಮಾತಿನಿಂದ ನಾವು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲವಂತೆ. ಹಾಗಾದ್ರೆ ಶೀಲವತಿ ಎನ್ನುವುದಾಗಿ ನಿರೂಪಿಸುವುದು ಹೇಗೆ? ಮಾತಿನಿಂದ ಅಲ್ಲವಲ್ಲ. ನಾನು ಬೆಳೆದು ಬಂದಂತಹ ಸಂಸ್ಕಾರದಿಂದ ನಾನು ಶೀಲವತಿ ಎನ್ನುವುದಾಗಿ ಗುರುತಿಸಿಕೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಆಣೆ ಪ್ರಮಾಣಗಳಿಗೆ ಇನ್ನೂ ಬೆಲೆ ಉಂಟಲ್ಲ. ಈಗ ನನ್ನ ಎಡಗೈಯನ್ನು ನನ್ನ ಎದೆಯ ಮೇಲೆ, ನನ್ನ ಬಲಗೈಯನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಂಡು ಇಲ್ಲಿಯವರೆಗಾಗಿ ನನ್ನನ್ನು ಸಾಕಿ ಸಲ್ಲಿಸಿದಂತಹ, ಒಂದು ನನ್ನನ್ನು ಎಲ್ಲಾ ಸಮಯದಲ್ಲೂ ರಕ್ಷಿಸಿದಂತಹ ಅಂಬಾಭವಾನಿಯ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಾನು ಪರಿಶುದ್ಧನು ಸಾವ, ನಾನು ಪರಿಶುದ್ಧ. ಅಂಬೆ, ಒಂದು ಮಾತು ಹೇಳ್ತೇನೆ, ನೆನಪಿಟ್ಕೋ. ಕೈ ಎಲ್ಲಿಟ್ಕೊಂಡು ಪ್ರಮಾಣ ಮಾಡ್ತೀಯ ಎನ್ನುವುದು ಮುಖ್ಯ ಅಲ್ಲ, ನಿನ್ನ ಅಂತರಂಗದಲ್ಲಿ ಏನುಂಟು ಎನ್ನುವುದು ಮುಖ್ಯ. ಪ್ರಮಾಣ ಮಾಡಿ ನನ್ನನ್ನು ನಂಬು ಅಂತ ಹೇಳ್ತೀಯ. ನಾನು ನಿನಗೆ ಹೇಳುವುದು ಏನು ಗೊತ್ತಾ? ನನ್ನನ್ನ ಕಂಡೆ, ಹುಡುಗ ಚಂದ ಇದ್ದಾನೆ ಅಂತ ಒಪ್ಪಿಕೊಂಡ. ನೀನು ಕೈ ಮೇಲೆ ಕೈ ಇಟ್ಟು ಭಾಷೆಯನ್ನು ಕೊಟ್ಟೆ. ತನ್ನ ಸಹೋದರಿಯರು ಯಾರನ್ನು ಬೇಕಾದ್ರೂ ವರಿಸಲಿ, ಆ ಮಾತಿನಂತೆಯೇ ಬಂದಿದ್ದೇನೆ. ನಾನು ನಿನಗೆ ಮೀಸಲು ಎನ್ನುವುದಾಗಿ. ಆಮೇಲೆ ಏನ್ ಮಾಡಿದೆ? ಭೀಷ್ಮ ಬಂದ, ಅರಸು ಮಕ್ಕಳೆಲ್ಲ ಕೈ ಆಯುಧಗಳನ್ನು ಕೆಳಗಿಟ್ಟು ನಿನ್ನ ಅಪ್ಪನೂ ಒಪ್ಪಿಕೊಂಡ. ನೀನು ಇವತ್ತಿನ ಮಾಡಿದೆ. ಸಾಲೋನಿಗಿಂತಲೂ ಭೀಷ್ಮನೇ ದೊಡ್ಡವನು. ಹಾಗಾಗಿ ಒಂದು ರಥ ಹತ್ಕೊಂಡು ಹೋದೆ.
ಇಂಥ ಕಾರ್ಯ ಮಾಡುವವರು ಯಾರು? ನಿನ್ನಂತ ನನಗೆ ಕೊಡುವಂತಹ ಪಟ್ಟಣೆಯನ್ನು ಮೆಚ್ಚಿದ ಸಾಲ್ವ. ನೀನು ಎಂಥವನು ಗೊತ್ತಾ? ನಿನಗೂ ಒಂದು ಸರಿಯಾದ ಪಠ್ಯವನ್ನು ಕೊಡ್ತೇನೆ. ಕಾಶಿ ದೇಶದಲ್ಲಿ ಹೆಣ್ಣು ಮಕ್ಕಳು ಸ್ನಾನ ಮಾಡುವಂತಹ ಸ್ಥಳಕ್ಕೆ ಬಂದು ನಾನು ಕಾಲೇ ಎಂದು ಹೇಳಿಕೊಟ್ಟಂತಹ ಕೊಚ್ಚಿಕೊಂಡಂತಹ ನೀನು, ನಿನಗೆ ನಾನು ಮನಸ್ಸು ಕೊಟ್ಟೇನಲ್ಲ, ನೀನೊಬ್ಬ ಅಭ್ಯಾಸ ಹೆಚ್ಚು ಮಾತುಗಳನ್ನಾಡಿದೆ ಅಂತಾದ್ರೆ ಕಡಿದು ಸಿದ್ಧವಾಗಿರುತ್ತಾರೆ. ಅವರ ಕ್ಷಣವೂ ಇಲ್ಲ ನಿಲ್ಲಬೇಡ. ನಮ್ಮ ಬಾಯಿಗೆ ಒಂದು ಮಾತು ಬರ್ಲಿಕ್ಕಿಲ್ಲ. ಇಲ್ಲಿ ನಿಂತರೆ ನಮಗೆ ಬಾಬಾಗ್ತದೆ. ಹೋಗ್ಬೇಕು. ನನ್ನ ಬಾಯಿನೀಗ ಮಾತು ಬರ್ಬೇಕು. 1 ಲಕ್ಷ ಹೊನ್ನು ಕೊಡುವಾಗ ಹೇಳಿದ್ದೆಲ್ಲ 1 ಲಕ್ಷ ಹೊನ್ನು. ಏನು 1 ಲಕ್ಷ ಹೊನ್ನು. 1 ಲಕ್ಷ ಹೊನ್ನು ಕೊಡ್ತೇನೆ. ಯಾರು ಹೇಳಿದ್ರು? ಕೊಡುದಿಲ್ಲ ಅಂತ ಹೇಳಿದ್ಯಾರು? ಕೊಡುವಾಗ ಹೇಳಿದ್ದೇನೆ 1 ಲಕ್ಷ ಹೊನ್ನು ಕೊಡ್ತೀಯ ಅಂತ. 1 ಲಕ್ಷ ಕೊಡು ಕೊಡು. ಎಲ್ಲಿ ಕೊಡ್ತೀಯ ಅಂತ ಹೇಳಿದ್ದಾರು. ಕೊಡು.
ನಂಬಿಕೆ ಉಳಿಸಿಕೊಳ್ಳುವುದಿಲ್ಲ. ಅವರು ನಂಬು ಅಂತ ಹೇಳ್ತಾರೆ. ನೀನೂ ಮಾಡಿದ್ದದೆ. ಸ್ವಾಮಿ, ನಿಮಗಾದ್ರೂ ಮಾನ ಮರ್ಯಾದೆ ಬೇಡ. ಸಮಸ್ಯೆ ಉಂಟು ಅಂತಾದ್ರೆ ನನ್ನಂತವನಲ್ಲಿ ಕೇಳಬೇಕಿತ್ತು. ಎಷ್ಟು ಬೇಕು ಅಷ್ಟು ನಾನು ಕೊಡ್ತಾ ಇದ್ದೆ. ಅದನ್ನು ಬಿಟ್ಟು ಇಂಥ ಮಾನ ಸತ್ತವಳು, ಮರ್ಯಾದೆ ಬಿಟ್ಟವಳಲ್ಲಿ ನಿಮ್ಮದು ಒಡಂಬಡಿಕೆ. ನೀವು ಒಂದಾಗ ಒಂದು ಕ್ಷಣ ಹೆದರಿದ್ದವರು ನಾನು. ಯಾಕೆ ಭೀಷ್ಮನ ಕಳುಹಿಕೊಟ್ಟನೋ ಇವನನ್ನು. ಒಂದೊಮ್ಮೆ ಅದೇ ಸತ್ಯ ಅಂತಾದ್ರೆ ಧಿಕ್ಕರಿಸುವ ಧೈರ್ಯ ನನಗೂ ಇರಲಿಲ್ಲ. ಆದರೂ ನೋಡೋಣ ಅಂತ ತಡೆದದ್ದು ಇಷ್ಟೊತ್ತು. ಈಗ ಅರ್ಥ ಆಯ್ತು. ಹಣದ ಆಮಿಷಕ್ಕೆ ಇವನನ್ನು ಬಲಿ ತೆಗೆದುಕೊಂಡೆ. ನಿನ್ನ ಕಾರ್ಯವನ್ನು ಮಾಡಿಕೊಳ್ಳಬೇಕಿತ್ತು. ಜೊತೆಯಲ್ಲಿ ಸಾಗಬೇಕು, ನಿನಗೆ ಸಾಗಬೇಕು. ಅಮ್ಮ, ಒಂದು ಕ್ಷಣವೂ ಇಲ್ಲಿ ನಿಲ್ಲಬೇಡ. ನೀನಿದ್ದೀಯ ಅಂತಾದ್ರೆ ಸೋಮದೇಶದ ಹೆಣ್ಣು ಮಕ್ಕಳು ನಿನ್ನ ಬುದ್ಧಿಯನ್ನು ಕಲಿತಾರೆ. ಹಾಗಾಗಿ ಈ ಕ್ಷಣವೇ ಊದುಬತ್ತಿ ಹಚ್ಚಲಿಲ್ಲ, ಕರ್ಪೂರ ಬೆಳಗಲಿಲ್ಲ, ಆದ್ರೂ ಮುಖಕ್ಕೆ ಮಂಗಳಾರತಿ ಮಾಡಿ ಬ್ರಾಹ್ಮಣರೇ, ನನ್ನ ಹಣೆಯ ಬರಲಿ ಸರಿ ಇಲ್ಲ ಅಂತ ಆದಮೇಲೆ ಯಾರನ್ನ ದೂರಿ ಏನು ಪ್ರಯೋಜನ? ಕೇಳಿದರೆ 1,00,000 ಹೊನ್ನು ಕೊಡುತ್ತೇನೆ ಎನ್ನುವುದಾಗಿ ನಾನು ಆಡಿದ್ದು ಹೌದು. ಆದರೆ ನೆನಪಿಸುವುದಕ್ಕೆ ಒಂದು ಗೊತ್ತು ಎನ್ನುವುದಿಲ್ಲವೇ? ಅವ ತಿರಸ್ಕರಿಸಿದ್ದಾನೆ. ಬಿಟ್ಟ ಬಾಯಿಗೆ 1,00,000 ಹೊನ್ನು ಎಲ್ಲಿ? 4 ಜನರಿಗೆ ಕೇಳುವ ಹಾಗೆ ಒಪ್ಪಿಡ್ತಿದ್ದೀರು. ಹಣದ ವಿಚಾರ ಅಲ್ವಾ? ಬಹುಶಃ ನಿಮ್ಮ ಬಡತನವೇ ನನ್ನ ಜೀವನವನ್ನ ನಾಶ ಮಾಡುವುದಕ್ಕೆ ಮುಂದಾಗಿದೆ ಎಂಬುದಾಗಿ ಭಾವಿಸುತ್ತೇನೆ. ನನ್ನ ಮರ್ಯಾದೆ ಹೇಗೂ ಹೋಯಿತು. 3 ಬಿಟ್ಟವಳು ನಾನು. ಜೊತೆಗೆ ನಿಮ್ಮ ಮರ್ಯಾದೆಯೂ ಹೋಯ್ತಲ್ಲ. ಇರಲಿ ಸ್ವಾಮಿ, ಯಾವತ್ತೇ ಆಗಿ ಯಾವ ಜನ್ಮದಲ್ಲಿ ನಾನು ಯಾವ ಬ್ರಾಹ್ಮಣರ ಋಣವನ್ನ ಉಳಿಸಿಕೊಂಡಿದ್ದೇನೋ ಏನೋ ಗೊತ್ತಿಲ್ಲ. ಆ ಋಣವೇ ಇಂದು ನನಗೆ ಈ ಶಾಪಕ್ಕೆ ಕಾರಣವಾಗಿದೆ ಎನ್ನುವುದಾಗಿ ಭಾವಿಸ್ತೇನೆ. ಕೊಡುವುದಕ್ಕೆ 1,00,000 ಹೊನ್ನು ಎನ್ನುವುದಾಗಿ ಲೆಕ್ಕ ಮಾಡಿ ಇಟ್ಟದ್ದಿಲ್ಲ. ನನ್ನಪ್ಪ ಸಾಲಂಕೃತ ಕನ್ಯಾದಾನ ಮಾಡುವಂತಹ ಸಂದರ್ಭದಲ್ಲಿ ಸರ್ವಾಭರಣ ಭೂಷಿತೆಯಾಗಿ ಕೊಟ್ಟಿದ್ದು ನಮ್ಮ 3 ಹೆಣ್ಣು ಮಕ್ಕಳನ್ನು. ಆ ಸಂದರ್ಭದಲ್ಲಿ ನನಗಾಗಿಯೇ ಮಾಡಿಸಿಕೊಟ್ಟಂತಹ ಒಡವೆಗಳಿಲ್ಲ. ಬಹುಶಃ ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಕೂಡ ಕೊಂಚ ಮಟ್ಟಿಗಾದರೂ ಬ್ರಾಹ್ಮಣರ ಋಣದಿಂದ ಮುಕ್ತರಾಗ್ತೇನೆ ಎನ್ನುವುದಾಗಿ ಭಾವಿಸಿಕೊಡ್ತಾ ಇದ್ದೇನೆ. ಇದನ್ನು ಸ್ವೀಕರಿಸಿ ನನ್ನನ್ನು ಈ ಋಣದಿಂದ ಮುಕ್ತ ಮಾಡಿಸಿ. ನಾನು ನಿನ್ನಲ್ಲಿ ಹಣವನ್ನ ಯಾಚಿಸಿ ಹಣ ಇಲ್ಲ ಅಂತ ಕೇಳಿದ್ದಾನೆ. ಭೀಷ್ಮರ ಆಳ್ವಿಕೆಯಲ್ಲಿ ಬೆಳೆದವರು ನಾವು. ಕಾಶಿ ರಾಜನ ಪುತ್ರಿ ಯಾವ ಸಂಸ್ಕಾರದಲ್ಲಿ ಬೆಳೆದಿದ್ದಾಳೆ ಎನ್ನುವುದನ್ನು ತಿಳಿಯಲು ಸುದ ನಾನು ಕೇಳಿದೆ. ಇದೇ ಬೆರಳೆಣಿಕೆ ಹಿಂದಷ್ಟೇ ದಿನಗಳವರೆಗೆ ಸುಖ ಸಂತೋಷ ನೆಮ್ಮದಿ ಸಂತೋಷದಿಂದ ಕುಣಿದಾಡುತ್ತಾ ಇದ್ದ ನಿನ್ನ ಬದುಕಿನಲ್ಲಿ ಒಮ್ಮೆಗೆ ಆಕಾಶ ಕಳಚಿ ತಲೆಯ ಮೇಲೆ ಬಿದ್ದು ಕತ್ತಲೆ ಆವರಿಸಿದಂತ ಈ ಸಂದರ್ಭದಲ್ಲಿ ಈ ಕರುಣಾಜನಕ ಸ್ಥಿತಿಯಲ್ಲಿ ನಿನ್ನಿಂದ ಉಡುಗೊರೆಯನ್ನು ನಾನು ಪಡೆಯುವುದೇ ಬೇಡ ಬೇಡ ಖಂಡಿತ ಬೇಡ, ಖಂಡಿತ ಬೇಡ. ಯಾವ ಸಾಧನೆಗಾಗಿ ನಾನು ಇದನ್ನ ಪಡೆಯಲಿ ಬೇಡ. ನೀವು ಇದನ್ನ ಇಂದು ಸ್ವೀಕರಿಸದೆ ಹೋದರೆ ಈ ಗುಣ ಎಷ್ಟು ಜನ್ಮಕ್ಕೆ ಮುಂದುವರಿಯುತ್ತದೋ. ದಯಮಾಡಿ ಸ್ವೀಕರಿಸಿ.
ನನ್ನ ಮನದ ಇಂಗಿತವನ್ನ ಹೇಳಿಕೊಂಡ ಕ್ಷಣದಲ್ಲಿ ನನ್ನನ್ನು ಸಾಲ್ವನಿಗೆ ಕಳುಹಿಸಿಕೊಟ್ಟೆ. ಸಾಲ್ವ ಧಿಕ್ಕರಿಸಿದ್ದಾನೆ. ನನಗೆ ಬೇರೆ ಯಾವ ದಾರಿಯೂ ಇಲ್ಲ, ನೀನು ಕರೆತಂದೆ ಎಂಬ ಕಾರಣಕ್ಕಾಗಿ ಧಿಕ್ಕರಿಸಿದ್ದಾನೆ. ಹಾಗಾಗಿ ನಿನ್ನ ನಡವಳಿಕೆಯಿಂದ ಮೂರ್ಖಳೆ ಎಂದು ಸಂಬೋಧಿಸುತ್ತಾ ಇದ್ದೇನೆ. ನಮ್ಮ ಸಮಯವೇ ನೀವು ಹೇಳಿದವಳು ಸಾಲ್ವಾರ ಕಾಯುತ್ತಾ ಇದ್ದಾನೆ ಎಂದು ಅವ ಧಿಕ್ಕರಿಸಿದ್ದಕ್ಕೆ ನಾನು ಮದುವೆಯಾಗಬೇಕೇನು? ಎಚ್ಚರಿಕೆಯ ಮಾತು, ನನ್ನ ತಮ್ಮನಿಗಲ್ಲ, ನಮ್ಮ ದ್ವಾರಪಾಲಕನಿಗೂ ನೀನು ಹೆಣ್ಣನ್ನು ಹೆಣ್ಣು ಎನ್ನುವುದಾಗಿ ಗೌರವಿಸದೆ ನಿಮಗೆ ಬೇಕು ಬೇಕಾದ ಹಾಗೆ ನಡೆದುಕೊಂಡಿರಿ. ನಾನು ವರಿಸುವುದಿಲ್ಲ.